am taking your eighth lesson in the SST. That is lesson number struggle begins. The struggle begins. Yesterday in the last class I told you about the struggle, the freedom struggle, how our freedom fighters fought and how they fought for our freedom, what they did, what was the revolt, how they revolt against the British and who were the social reformers who reformed our society. Yes, there was that was Rajaram Mohan Rai, Saraswati Dayanand Saraswati, and also there was Vidyasagar, Ishwar Chandra Vidyasagar. These all they reformed our society, and some national leaders like Lal Bal Pal. They also started a magazine called Kesari, and they have in that paper they have published the revolt, how to struggle for the freedom. Okay, how to oppose the Britishers. They told in that newspaper. Yes, now let us go to the another part of the lesson, second part of the lesson, that is about the Subramanya Bharati. Yes, Subramanya Bharati. He belonged to Tamil Nadu. Yes, he is a freedom fighter and a social reformer of Tamil Nadu. Yes, he started a newspaper, India. Newspaper, India, having articles, songs, editors, which inspired the young youth to join the freedom struggle. What is in the Subramanya Bharati, in his paper, in that India, he wrote so many articles. He wrote some articles, he wrote some songs, and he wrote some editorial which inspired the Indian youth. Indian ಹುಡುಗರಿಗೆ ನಮ್ಮ ಸ್ವಾತಂತ್ರ್ಯ ಹೆಂಗೆ ಹೋರಾಡಬೇಕು ಅವರಿಗೊಂದು ಏನು ಜಿಗುಪ್ಸೆ ತುಂಬಬೇಕಾದಾಗ ಈ ಪೇಪರ್ನೆಲ್ಲ ಮ್ಯಾಟರ್ ಆರ್ಟಿಕಲ್ಸ್ ಎಲ್ಲ ಬಂದು ಅವರಿಗೆ ಎನ್ಕರೇಜ್ ಮಾಡಿದರು, ಫ್ರೀಡಮ್ ಸ್ಟ್ರಗಲ್ಗೆ ಪಾರ್ಟಿಸಿಪೇಟ್ ಆಗಾಗ ಎನ್ಕರೇಜ್ ಮಾಡಿದರು. He strongly nationalized poets posed on great challenge to the British government. He also wrote some poems ಬರೆದು ಆ ಪೋಯಮ್ಸ್ ಹೆಂಗಂದ್ರೆ ನಮ್ಮ ಬ್ರಿಟಿಷರಿಗೆ ನಾವು ಅವ್ರು ಕೂಡ ಹೆಂಗೆ ಹೋರಾಡಬೇಕು, ಚಾಲೆಂಜ್ ಹೆಂಗೆ ಮಾಡಬೇಕು ಅವರಿಗೆ, ಇದೆಲ್ಲನೂ ಅವರು ಈ ಪೋಯಮ್ಸ್ ದ್ವಾರ ಎಲ್ಲರಿಗೆ ತಿಳಿಸ್ಕೊಟ್ರು. Government which ordered his arrest, ever in Prince's prison. Bharati spent time writing poems. So he was ಇವೆಲ್ಲ ಮಾಡಕತ್ತ ಅಂತ ಹೇಳಿ ಬ್ರಿಟಿಷ್ ಗೌರ್ಮೆಂಟಿಗೆ ಸಿಟ್ಟು ಬಂದು ಏನು ಮಾಡಿದ್ರು, ಅವ್ರನ್ನ ಜೈಲಿಗೆ ಕಳಿಸ್ಕೊಟ್ರು. ಜೈಲಿಗೆ ಕಳಿಸ್ಕೊಟ್ಟ ಅದು ಸುಮ್ಮನೆ ಕುಂತಿಲ್ಲ, ಅವರು ಏನು ಮಾಡಿದ್ರು, ಅಲ್ಲಿಂದ ಪೋಯಮ್ಸ್ ಬರೋಕೆ ಚಾಲು ಮಾಡಿದ್ರು. ಎಸ್, Bharati spent his time writing poems on freedom, nationalism and country's welfare. ಇವೆಲ್ಲ ಬಗ್ಗೆ ಜೈಲಿನಾಗ ಕುಂತವರು ಪೋಯಮ್ಸ್ ಬರೋಕೆ ಸ್ಟಾರ್ಟ್ ಮಾಡಿದ್ರು. He had a close relation with the nationalistic leaders, Lal Bal Pal, Gangadhar Tilakar. ಇವರು ಕೂಡ ಅವ್ರಿಗೆ ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ದೇ ಅವರು ಡಿಸ್ಕಷನ್ ಮಾಡ್ತಿದ್ದಂತ ಏನು ನಮ್ಮ ದೇಶದ ಬಗ್ಗೆ, ನಮ್ಮ ಪೀಪಲ್ಸ್ ವೆಲ್ಫೇರ್ ಬಗ್ಗೆ ಡಿಸ್ಕಸ್ ಮಾಡಿ ಅವರು ವ್ಯೂಸ್ನ ತಿಳ್ಕೊತಿದ್ದಂತ. Bharati's wise suggestions and dedication to the state cause of national inspired the common people as well as the leaders. So ಇವರು ಸುಬ್ರಹ್ಮಣ್ಯ ಭಾರತಿದ್ದು ಒಂದು ಚಲೋ ಐಡಿಯಾಸು ಎಲ್ಲಾರ್ಗಿ ಸೇರ್ತಿದ್ವು ಅಂತ, ಯಾರಿಗೆ ನಮ್ಮ ನೇಷನಲ್ ಲೀಡರ್ಸ್ ಆಯ್ತು, ಪೀಪಲ್ಸ್ ಆಯ್ತು, ಎಲ್ಲಾರ್ಗಿ ಸೇರ್ತಿದ್ವು ಅಂತ ಅವರು. ಸೊ ದಿಸ್ ಇಸ್ ಅಬೌಟ್ ದಿ ಸುಬ್ರಹ್ಮಣ್ಯ ಭಾರತಿ. ನಾವು ಲೆಟ್ ಅಸ್ ಗೋ, ವಾಟ್ ಡಿಡ್ ದ ಬ್ರಿಟಿಷ್ ಡೂ? ಬ್ರಿಟಿಷರ್ಸ್ ಏನು ಮಾಡಿದ್ರು? ಬ್ರಿಟಿಷ್ ಏನು ಮಾಡಿದ್ರು, ನಮ್ಮ ಇಂಡಿಯಾ ಒಳಗೆ ಬಂದು ನಮ್ಮನ್ನೇ ಡಿವೈಡ್ ಮಾಡಿ, ಕೀಳು ಜಾತಿಯವ್ರು ಬೇರೆ, ಮೇಲ್ ಜಾತಿಯವ್ರು ಬೇರೆ, ರೊಕ್ಕಿದ್ದವ್ರು ಬೇರೆ, ಹಂಗೆಲ್ಲ ಡಿವೈಡ್ ಮಾಡಿ ಅವ್ರು ರೂಲ್ ಮಾಡೋದು. ಹಂಗಂತೆ ಅವ್ರು ಅಷ್ಟು ದಿನ ನಮ್ಮ ಕಂಟ್ರಿ ಒಳಗೆ ಉಳ್ಕೊಂಡ್ರು. ಸೊ ದಟ್ ಪಾಲಿಸಿ ಇಸ್ ಕಾಲ್ಡ್ ಅಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಅವ್ರು ಏನು ಪಾಲಿಸಿ ಯೂಸ್ ಮಾಡಿದ್ರು? ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಯೂಸ್ ಮಾಡಿದ್ರು. ಯಾರು? ಬ್ರಿಟಿಷರು. ಎಸ್, the British were feeling increasingly threatened by the growth of the national feelings among the Indians. So ಇವರೆಲ್ಲ ನ್ಯಾಷನಲ್ ಲೀಡರ್ಸ್ ಎಲ್ಲ ಹಿಂಗೆಲ್ಲ ಇನ್ಸ್ಪೈರ್ ಮಾಡಕತ್ತಾಗ ಅದರಿಂದ ಭಾಳಷ್ಟು ಇಂಡಿಯನ್ಸ್ ಇನ್ಸ್ಪೈರ್ ಆಗಿದ್ರು. ಇನ್ಸ್ಪೈರ್ ಅಂದ್ರೇನು? ಅವರು ಫ್ರೀಡಮ್ ನಾವು ಫೈಟ್ ಮಾಡ್ಬೇಕು, ನಾವು ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತೇಳಿ ಇನ್ಸ್ಪೈರ್ ಆಗಿದ್ರು. ಇದೆಲ್ಲ ನೋಡಿ ಇಂಡಿಯನ್ಸ್ ಅದು ಯೂನಿಟಿ ಬರಾಕತ್ತಾರಪ್ಪ ಅಂತ ನೋಡಿ ಅವರಿಗೆ ಏನಾಯ್ತು, ಬ್ರಿಟಿಷರಿಗೆ ಬೇಜಾರಾತ. ದೇ ವೇರ್ ಫೀಲಿಂಗ್ ಇನ್ಕ್ರೀಸಿಂಗ್ಲಿ ಭಾಳ ಶೀಟ್ ಬರಾಕತ್ತವ್ರಿ. ಎಸ್, ಅವರು
ಬರಕತ್ಲೆ ಎಲ್ಲಾನು ಕೂಡಿಸಿ ನಾವು ಧ್ವಂಸ ಮಾಡಬೇಕು, ಕ್ರಶ್ ಮಾಡಬೇಕೆಲ್ಲ ಅಂತ ಅಷ್ಟು ಸಿಟ್ಟು ಬರ್ತಿತ್ತು ಅವ್ರಿಗೆ ಬ್ರಿಟಿಷರಿಗೆ. ಒನ್ ಆಫ್ ದ ಮೆಷರ್ ದೇ ಅಪ್ಲೈಡ್ ವಾಸ್ ಡಿವೈಡ್. ಸೊ ಅವ್ರಿಗೆ ಇನ್ನೆಲ್ಲರನ್ನು ಏನು ಮಾಡಬೇಕು, ಡಿವೈಡ್ ಮಾಡಿಬಿಡ್ಬೇಕು. ಎಲ್ಲಾರನ್ನೂ ಬೇರೆ ಬೇರೆ ಮಾಡಿಬಿಟ್ರೆ ಕೂಡಿಸ್ಲಾರ್ದಂಗೆ ಅವ್ರನ್ನ ಡಿವೈಡ್ ಮಾಡ್ಬೇಕಂತೇಳಿ ಬ್ರಿಟಿಷರು ಅಂದ್ಕೊಂಡ್ರು. ದೇ ಫೆಲ್ಟ್ ದಟ್ ದೇ ವೇ ಡಿವೈಡಿಂಗ್ ದ ಇಂಡಿಯನ್ಸ್ ಆನ್ ಬೇಸಿಸ್ ಆಫ್ ರಿಲಿಜನ್. ಸೊ ಹೆಂಗೆ ಡಿವೈಡ್ ಮಾಡಬೇಕು, ಯಾಕಂದರೆ ಇಂಡಿಯನ್ಸ್ ಎಲ್ಲ ಯುನೈಟೆಡ್ ಆಗಿ ಹೊರಗಡೆ ಆಗ್ತಾರೆ. ಸೊ ಅವ್ರನ್ನ ಹೆಂಗೆ ಡಿವೈಡ್ ಮಾಡಬೇಕು, ಹೆಂಗೆ ಡಿವೈಡ್ ಮಾಡ್ಬೇಕಂದ್ರೆ ಏನು ಮಾಡಿದ್ರು, ಜಾತಿ ಭೇದದ ಮೇಲೆ ಅವ್ರನ್ನ ಡಿವೈಡ್ ಮಾಡಿದ್ರು. ಜಾತಿ ಭೇದದ ಮೇಲೆ ಅವ್ರನ್ನ ಡಿವೈಡ್ ಮಾಡಿದ್ರು. ನಿಮ್ಮ ಜಾತಿ ಮೇಲ್ ಜಾತಿ ಐತಿ, ನಿಮ್ಮ ಜಾತಿ ಕೀಳು ಜಾತಿ ಐತಿ ಅಂತೇಳಿ ಅವರಿಗೆ ತೆಲಾಗ ತುಂಬಿಬಿಟ್ರು. ನೆಕ್ಸ್ಟ್, Bengal was the center of all revolutionary activities. So here start ಆಗ್ತದೆ ಫಸ್ಟ್ ಬೆಂಗಾಲ್ ಒಳಗೆ ಸ್ಟಾರ್ಟ್ ಆಗ್ತದೆ. Therefore, Lord Curzon, the Viceroy of India, decided to divide Bengal into East Bengal and for the Muslims and the West Bengal to the Hindus. So ಇದು ಸ್ಟಾರ್ಟ್ ಆಗಿದ್ದೇನೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬೆಂಗಾಲ್ ಒಳಗೆ. ಯಾಕಂದ್ರೆ ಅಲ್ಲಿ ಮುಸ್ಲಿಮ್ಸು ಇದ್ರಂತ ಹಿಂದೂಸ್ ಇದ್ರಂತ. ಸೊ ಏನು ಮಾಡಿದ್ರು, 2 ಪಾರ್ಟ್ಸ್ ಮಾಡಿಬಿಟ್ರು. ಈಸ್ಟ್ ಬೆಂಗಾಲ ಮುಸ್ಲಿಮ್ಸ್ ಇರ್ರಿ, ವೆಸ್ಟ್ ಬೆಂಗಾಲ್ ಎಲ್ಲ ಹಿಂದೂಸ್ ಇದೆ ಅಂತೇಳಿ ಅಲ್ಲೇ ಡಿವೈಡ್ ಮಾಡಿಬಿಟ್ರು. ಡಿವೈಡ್ ಮಾಡಿದ ಕೂಡ ದಿಸ್ ಕೇಮ್ ಟು ದ ನೋನ್ ಆಫ್ ದಿ ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಇದು ಹಿಂಗೆ ಬೆಂಗಾಲ್ ಏನಾಯ್ತು 2 ಪಾರ್ಟ್ಸ್ ಆಯ್ತು, ಬೆಂಗಾಲ್ ಪಾರ್ಟಿಷನ್ ಸ್ಟಾರ್ಟ್ ಆಗ್ತೈತೆ. ಸೊ Curzon gave administration convenience as a reason for the divide Bengal, but the Indians understood that the real reason behind this decision was to divide Indian people. So Bengal 2 parts ಆಯ್ತು, ಬಟ್ ಇಂಡಿಯನ್ಸ್ ಏನಿಸ್ತು, ಇವರು ನಮ್ಮನ್ನ ಡಿವೈಡ್ ಮಾಡತ್ತಾರ, ನಮ್ಮನ್ನ ಬೇರೆ ಮಾಡತ್ತಾರ ಅಂತೇಳಿ ಗೊತ್ತಾಗ. So to protest against the division of Bengal, people came out in a large number and marched down the streets singing Vande Mataram. So ಅವರು ಡಿವೈಡ್ ಮಾಡಿದ ಗೊತ್ತಾದ್ಕೊಳ್ಳಿ ಬೆಂಗಾಲ್ ಅವರು ಒಪ್ಕೊಳ್ಳಿಲ್ಲ, 2 ಪಾರ್ಟ್ಸ್ ಆಗಕ್ಕೆ ಒಪ್ಕೊಳ್ಳಿಲ್ಲ. ಏನು ಮಾಡಿದ್ರು ಅವರು, ಒಂದೇ ಮಾತ್ರ ಅಂತ ಹಾಡ್ಕೊಂತ ಸ್ಟ್ರೀಟ್ ಮೇಲೆಲ್ಲ ಹಾಡ್ಕೊಂತ ಹೋದ್ರು, ನಾವೆಲ್ಲ ಒಂದೇ, ನಾವು ಬೇರೆ ಅಲ್ಲ, ನಮ್ಮನ್ನು ಬೇರೆ ಮಾಡಬೇಡ್ರಿ ಅಂಥೇಳಿ ಒಂದೇ ಮಾತ್ರ ಹಾಡ್ಕೊಂತ ಮಾರ್ಚ್ ಮಾಡಿದ್ರಂತೆ. ನೆಕ್ಸ್ಟ್, ಸ್ವದೇಶಿ ಮೂವ್ಮೆಂಟ್. ಸೊ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಬಾಯ್ಕಾಟೆಡ್ ಫಾರಿನ್ ಗೂಡ್ಸ್. ಸ್ವದೇಶಿ ಅಂದ್ರೇನು, ಸ್ವದೇಶಿ ವಿದೇಶಿ. ಸ್ವದೇಶಿ ಅಂದರೆ ನಮ್ಮ ದೇಶದಾಗಿನ ವಸ್ತುಗಳು ತಯಾರಾಗಿ ನಮ್ಮ ದೇಶದೊಳಗೆ ಉಪಯೋಗ ಮಾಡೋದೇ ನಾವು ಸ್ವದೇಶಿ ಅಂತೀವಿ. ವಿದೇಶಿ ಅಂದ್ರೇನು, ಬೇರೆ ದೇಶದಾಗಿನ ವಸ್ತುಗಳು ತೊಗೊಂಬಂದು ಇಲ್ಲಿ ಮಾರಿದ್ರೆ ಅದನ್ನ ನಾವು ವಿದೇಶದಿಂದ ಬಂದದ್ದು ಅಂತೇಳಿ ಅದನ್ನು ವಿದೇಶಿ ಅಂತ. ಓಕೆ, ಸೊ ನಮ್ಮ ಇಂಡಿಯನ್ಸ್ ಏನು ಮಾಡಿದ್ರು ಆ ಟೈಮಿಗೆ, ನಾವೆಲ್ಲ ಸ್ವದೇಶಿ ಬಟ್ಟೆಗಳನ್ನೇ ಹಾಕ್ಕೋತೀವಿ ಅಂಥೇಳಿ ಹುಡುಗರು, ಮೆನ್, ವುಮೆನ್, ಚಿಲ್ಡ್ರನ್ಸ್ ಎಲ್ಲರೂ ಫಾರಿನ್ ಗೂಡ್ಸ್ ಏನು ಬರ್ತಿದ್ರು ಅವರಿಗಿಂದ ಅದೆಲ್ಲನೂ ಬಾಯ್ಕಾಟ್ ಮಾಡ್ಬಿಟ್ಟು ಅಂದರೆ ಯೂಸ್ ಮಾಡ್ಲಾರ್ದಂಗೆ ಅದನ್ನು ಉಪಯೋಗ ಮಾಡೋಂಗಿಲ್ಲ ಅಂಥೇಳಿ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡಿದ್ರು. ಆ್ಯಂಡ್ ದೇ ಬೋನ್ ಫೈರ್ ಔಟ್ ಆಫ್ ದಮ್. ಸೊ ಅವನ್ನ ಹೊರಗಿನ ಬಂದು ಬಟ್ಟೆಗಳು, ಕೋಟ್ಗಳು ಎಲ್ಲ ಏನು ಮಾಡಿದ್ರು, ನಡು ರಸ್ತೆ ಮೇಲೆ ಹಾಕಿ ಅವನ್ನೆಲ್ಲ ಸುಟ್ಟುಬಿಟ್ರು. ಫಾರಿನಿಂದ ಬಂದಿವು ಗೂಡ್ಸ್ ಎಲ್ಲನೂ ರಸ್ತೆ ಮೇಲೆ ಹಾಕಿ ಸುಟ್ಟುಬಿಟ್ರು. ಸೊ ದ ಪ್ಲೆಜ್ ಟು ಯೂಸ್ ಓನ್ಲಿ ಇಂಡಿಯನ್. ಸೊ ಅವ್ರು ಏನು ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು ಏನಂತೇಳಿ, ಓನ್ಲಿ ನಮ್ಮ ಇಂಡಿಯನ್ ವಸ್ತುಗಳನ್ನೇ ನಾವು ಉಪಯೋಗ ಮಾಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ದ ಮೂವ್ಮೆಂಟ್ ಸೂನ್ ಸ್ಪ್ರೆಡ್ ಟು ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ. ಇದು ಇಲ್ಲಿ ಮಾಡಿದ್ದು ನೋಡಿ ಆಲ್ ಓವರ್ ಇಂಡಿಯಾ ಅವ್ರಿಗೆ ಎಲ್ಲರೂ ಎಚ್ಚರ, ನಾವು ಹಿಂಗೆ ಮಾಡಬೇಕು ಅಂದಾಗ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ತಾರೆ. ದೇ ವಿಲ್ ಲೀವ್ ಅವರ್ ಕಂಟ್ರಿ ಆ್ಯಂಡ್ ಗೋ. ಮೆನಿ ಪೀಪಲ್ ವೇರ್ ಅರೆಸ್ಟೆಡ್. ಹಿಂಗೆ ಮಾಡೋದ್ರಿಂದ ಭಾಳಷ್ಟು ಮಂದಿ ಅರೆಸ್ಟ್ ಮಾಡಿ ಏನು ಮಾಡಿದ್ರು, ಪ್ರಿಸನ್ ಒಳಗೆ ಹಾಕಿದ್ರು. ಬ್ರಿಟಿಷ್ ವೆರ್ ಫೋರ್ಸ್ ಟು reunite ದಿ ಬೆಂಗಾಲ್ ಬಿಕಾಸ್ ಆಫ್ ದ ರಿಯಾಕ್ಷನ್ ಆಫ್ ದಿ ಪೀಪಲ್. ಸೊ ಬೆಂಗಾಲ್ 2 ಪಾರ್ಟ್ಸ್ ಮಾಡಿದ್ರೆ ಯಾರು ಒಪ್ಪಲಿಲ್ಲ, ಮತ್ತು ಅದಕ್ಕೆ ಏನು ಮಾಡಿದ್ರು, ಬೆಂಗಾಲ್ನ ಮತ್ತು ಒಂದು ಮಾಡ್ಬೇಕಂತೇಳಿ ಬ್ರಿಟಿಷರು ಡಿಸೈಡ್ ಮಾಡಿದ್ರು. ದಿಸ್ ವಾಸ್ ಎ ಗ್ರೇಟ್ ವಿಕ್ಟರಿ. ಸೊ ಹಿಂಗೆ ಡಿಸೈಡ್ ಮಾಡಿದ ಕೂಡ ಈಗ ಪೀಪಲ್ಸ್ ಬೇರೆ ಆಗಂಗಿಲ್ಲಪ್ಪ, ನಾವು ಹಿಂದೂ ಮುಸ್ಲಿಂ ಬೇರೆ ಬೇರೆ ಆಗಂಗಿಲ್ಲ, ನಾವು ಹೆಂಗಿದ್ದಂಗೆ ಹಂಗೆ ಇರ್ತೀವಿ ಅಂತಂದಾಗ ಏನಾದ್ರೂ ನಮ್ಗೆ ನಾವೇ ವಿನ್ನರ್ಸ್ ಆಗಿಬಿಟ್ರು, ನಮಗೆ ವಿಕ್ಟ್ರಿ ಸಿಕ್ತು. ಇಂಡಿಯನ್ಸ್ಗೆ ವಿಕ್ಟ್ರಿ ಸಿಕ್ತಿಲ್ಲ ಬ್ರಿಟಿಷರ ಮೇಲೆ. ಎಸ್, ಇನ್ the first war was broke out in 1914. Indian soldiers fought bravely on the side of British. So first war world war ಯಾವಾಗ ಸ್ಟಾರ್ಟ್ ಆಯ್ತು, 1914 ಒಳಗ ಇಂಡಿಯನ್ ಸೋಲ್ಜರ್ಸ್ ಏನು ಮಾಡಿದ್ರು, they fought bravely on the side of Britishers. So they expected British to reward them after the war. So Indian 1914 ಒಳಗ ಇಂಡಿಯನ್ ಸೋಲ್ಜರ್ಸ್ ಏನು ಮಾಡಿದ್ರು, ಬ್ರಿಟಿಷ್ ಸೋಲ್ಜರ್ಸ್ ಒಳಗೆ ಕೂಡಿ ಫೈಟ್ ಮಾಡಿದ್ರು. ಫಸ್ಟ್ ವರ್ಲ್ಡ್ ವಾರ್ನಾಗ ಫೈಟ್ ಮಾಡಿದ್ರು. ಆದಾಗ ಅವ್ರು ಗೆದ್ದ ಮೇಲೆ ಬ್ರಿಟಿಷರ್ ನಮ್ಗೆ ಅವಾರ್ಡ್ ಕೊಡ್ತಾರ, ನಾವು ಅವ್ರಿಗೆ ಹೆಲ್ಪ್ ಮಾಡಿವಲ್ಲ ನಮ್ಗೆ ಹಂಗೆ ಅವರು ಅವಾರ್ಡ್ ಕೊಡ್ತಾರ ಅಂತೇಳಿ
ಫೀಲ್ ಆಗಿದ್ರು. ಬಟ್ ಏನಾದ ರಿಜಿಸ್ಟರ್ ಅವಾರ್ಡ್ ಕೊಟ್ರೆ ಅವ್ರಿಗೆ ಇಲ್ಲ. ರಿವಾರ್ಡ್ ಕೊಡಲಿಲ್ಲ, ಅವಾರ್ಡ್ ಕೊಡಲಿಲ್ಲ ಅವರು. ಉಲ್ಟಾ ಏನು ಮಾಡಿದ್ರು? ಏನು ಇಸ್ಬಿಕ್ ನೋಡಿ, ಉಲ್ಟಾ ಏನು ಮಾಡಿದ್ರು ಅವರು? ರಿವಾರ್ಡ್ ಕೊಡಲಿಲ್ಲ, ಅವಾರ್ಡ್ ಕೊಡಲಿಲ್ಲ, ಉಲ್ಟಾ ಟ್ಯಾಕ್ಸ್ ಪೇ ಮಾಡಕ್ಕೆ ಕೊಟ್ಟರು. ಏನು ಮಾಡಿದ್ರು? ನಮ್ಗೆ ಟ್ಯಾಕ್ಸ್ ಪೇ ಮಾಡಕ್ಕೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಕತ್ತರು. ಸೊ ದಿಸ್ ಇಟ್ ವಾಸ್ ಅರೌಂಡ್ ಟೈಮ್ the Mohandas Karamchand Gandhi, young lawyer, took over the leadership of the national movement. So ಈಗೇನಾಯ್ತು, ಇದೆಲ್ಲ ಸಾಕಾಯ್ತು, ಇದೆಲ್ಲ ಹಂಗ ನಡೆದೋತು ಏನು. ಅವಾಗ ಈ ಟೈಮ್ ಒಳಗ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ನಮ್ಮ ಗಾಂಧೀಜಿ ಅವಾಗ ಫಾರಿನ್ ಕಂಟ್ರಿಯಿಂದ ಅವ್ರನ್ನೊಂದು ಅಭ್ಯಾಸ ಮುಗಿಸ್ಕೊಂಡು ಬಂದಿದ್ರು. ಅವ್ರು ಬಂದಮೇಲೆ ಇದೆಲ್ಲ ನೋಡಿ ಅವರು ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ಒಳಗೆ ಪಾಲ್ಗೊಂಡು ಹಿ ಆಲ್ಸೋ ಪಾರ್ಟಿಸಿಪೇಟೆಡ್ and he took over the national movement. ಅವರೇ ಒಂದು ಲೀಡರ್ಶಿಪ್ ತಗೊಂಡು ನ್ಯಾಷನಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಈಸ್ ಅಬೌಟ್ ದಿ struggle began, how it began and who were the people who were there in the struggle. Yes, this is about the lesson. Now you can read this, you can draw this table. This table if you draw, you will know how. Here you can see Swadeshi movement. ಏನೇನು ಮಾಡಿದ್ರು ಸ್ವದೇಶಿ ಮೂವ್ಮೆಂಟ್? ಬಾಯ್ಕಾಟ್ ದ ಗೂಡ್ಸ್ ಅಂತ ಫಾರಿನ್ ಗೂಡ್ಸ್ ನಾವು ಕಟ್ ಮಾಡಿಬಿಟ್ರಿ. ಟ್ಯಾಕ್ಸ್, ನೋ ಟ್ಯಾಕ್ಸ್, ಎಮರ್ಜೆನ್ಸಿ ಆಫ್ ಗಾಂಧಿ, ಇವೆಲ್ಲಾನು ನೀವು ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಕ್ಕೆ ಬರ್ತೈತಿ, ರಿವೈಸ್ ಮಾಡಕ್ಕೆ ಬರ್ತೈತಿ. ಆ್ಯಂಡ್ ಯು ಡೂ ದಿ ಆಬ್ಜೆಕ್ಟಿವ್ ಪಾರ್ಟ್, ಹಿಯರ್ ಎಕ್ಸರ್ಸೈಸ್ ಪಾರ್ಟ್. ಫಸ್ಟ್ ಯು ಡೂ ದ ಟಿಕ್ ದ ಕರೆಕ್ಟ್ ಆನ್ಸರ್, ನೆಕ್ಸ್ಟ್ ಯು ಡೂ ದ ಮ್ಯಾಚ್ ದ ಫಾಲೋಯಿಂಗ್, ನೆಕ್ಸ್ಟ್ ಯು ಡೂ ದಿ question answers. After that we will go to the worksheets. Okay, children? We will meet in the next class. Thank you.